ಮೋಸ ಹೋದವರಿಗೆ ಒಂದು ಪರ್ಟಿಕ್ಯುಲರ್ಲಿ ಡೌಟ್ ಇರುತ್ತೆ. ಏನು ಡೌಟ್ ಇರೋದು ಅಂತ ಹೇಳಿದ್ರೆ, ಮೋಸ ಮಾಡಿದಂಥ ವ್ಯಕ್ತಿ ಮನಸ್ಸಲ್ಲಿ ಪ್ರೀತಿ ಇತ್ತಾ ಅಥವಾ ಇಲ್ವಾ? ಮೋಸ ಅಂತೂ ಮಾಡಿರೋದು 100% ನಿಜಾನೇ. ಬಟ್ ಯಾಕೆ ಹಾಗೆ ಮಾಡ್ದ ವ್ಯಕ್ತಿ? ತುಂಬ ಚೆನ್ನಾಗಿ ನಂಬಿಸಿದ್ನಲ್ಲ, ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಅನ್ನೋದು ಇತ್ತಾ? ಪ್ರೀತಿ ಅನ್ನೋಂಗಿದ್ದಿದ್ರೆ ಮೋಸ ಯಾಕೆ ಮಾಡ್ತಿದ್ದ? ಈ ಥರ ಸುಮಾರು ಪ್ರಶ್ನೆಗಳು ಕಾಡ್ತಾ ಇರತ್ತೆ. ಎಷ್ಟೋ ವ್ಯಕ್ತಿಗಳು ಒಂದು ಡೌಟು ಕೂಡ ಹೌದು ಅಲ್ವಾ? ಬಟ್ ಕ್ಲಾರಿಟಿ ಕೊಡ್ತೀನಿ ನಾನು, ಆ ವ್ಯಕ್ತಿ ಮನಸ್ಸಲ್ಲಿ ಪ್ರೀತಿ ಇತ್ತೋ ಇಲ್ವೋ ಅಂತೇಳಿ. ಒಂದು ಎವರೇಜಲ್ಲಿ ನಾವು ನೋಡೋಕೆ ಹೋದರೆ ನೋಡಿ, ಎಕ್ಸಾಂಪಲ್ ಏನು ಹೇಳ್ತೀವಿ, ಕಟುಕ ಅಂತ ಯಾರಿಗೆ ಹೇಳ್ತೀವಿ ಅಂದರೆ ಕರುಣೆ ಇಲ್ಲದ ವ್ಯಕ್ತಿಗೆ ನಾವು ಕಟುಕ ಅಂತ ಹೇಳ್ತೀವಿ. ಮನುಷ್ಯತ್ವನೇ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ನಾವು ಕಟುಕ ಅಂತ ಹೇಳ್ತೀವಿ, ರೈಟ್? ಎಕ್ಸಾಂಪಲ್, ಕೊಲೆ ಮಾಡುವಂಥ ವ್ಯಕ್ತಿಗೆ, ಈಗ ನಕ್ಸಲೈಟ್ ಅಂತ ಇರ್ತಾರೆ, ಡಗ 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 ಅಂತ ಶೂಟ್ ಮಾಡ್ತಿರ್ತಾರೆ, ರೈಟ್? ಮನುಷ್ಯರನ್ನೇ ಶೂಟ್ ಮಾಡ್ತಿರ್ತಾರೆ. ಈಗ ಅವರಿಗೆ ಪ್ರಶ್ನೆ ಹೋಗಿ ಕೇಳ್ತೀವಿ, ನಿಮ್ಮ ಹತ್ರ ಮನುಷ್ಯತ್ವ ಇಲ್ವಾ, ಕರುಣೆ ಅನ್ನೋದಿಲ್ವಾ ಅಂತೇಳಿ. ಉದ್ದೇಶನೇ ಶೂಟ್ ಮಾಡೋದು ಅಂತ ಅವ್ರ ಮನಸ್ಸಲ್ಲಿ ಇರಬೇಕಾದ್ರೆ ಎಲ್ಲಿಂದ ಕರುಣೆ ಹುಟ್ಟುತ್ತೆ? ಹೇಗೆ ಸಾಧ್ಯ? ಕೆಲವರು ಪರಿಸ್ಥಿತಿಗೆ ಮೋಸ ಮಾಡಿರಬಹುದು, ಆ ವ್ಯಕ್ತಿಗಳ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇರುತ್ತೆ, ಇದನ್ನು ಒಪ್ಕೊಳ್ಳೋಣ. ನಾನು ಅವ್ರಿಗೆ ಹೇಳ್ತಿಲ್ಲ, ಪರ್ಟಿಕ್ಯುಲರ್ಲಿ ಕೆಲವರು ಇರ್ತಾರೆ, ಇವ್ರನ್ನ ಸ್ವಲ್ಪ ದಿನ ಪ್ರೀತಿ ಮಾಡೋ ಥರ ಆ್ಯಕ್ಟ್ ಮಾಡೋದು, ಇನ್ನೊಬ್ರು ಸ್ವಲ್ಪ ದಿನ ಪ್ರೀತಿ ಮಾಡೋ ಥರ ಆ್ಯಕ್ಟ್ ಮಾಡೋದು, ಇನ್ನೊಬ್ಬರ ಜೊತೆ ಡೇಟಿಂಗ್, ಇನ್ನೊಬ್ರ ಜೊತೆ ಅಫೇರ್ಸ್, ಈ ಥರ ಏನಿರ್ತಾರಲ್ಲ ಪರ್ಟಿಕ್ಯುಲರ್ಲಿ, ಇವರಲ್ಲಿ ಪ್ರೀತಿ ಅನ್ನೋದೇ ಇರಲ್ವಾ ಅಂತ ಕೇಳಿದ್ರೆ ಖಂಡಿತ ಪ್ರೀತಿ ಅನ್ನೋದಿರಲ್ಲ. ಉದ್ದೇಶ ಒಳಗಡೆ ಇಲ್ಲಿ ಬರುವಂಥ ವರ್ಡ್ಸ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ, ಟಾಪಲ್ಲಿ ಕರ್ಕೊಂಡು ಹೋಗ್ತಾರೆ, ತುಂಬ ಹೊಗಳ್ತಾರೆ, ಅದಕ್ಕೆ ನೀವು ಕರಗ್ತೀರಾ. ಬಟ್ ರಿಯಾಲಿಟಿ ಒಳಗಡೆ ಯಾರ್ದು ಅಂದರೆ ಏನು ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದಾರೆ, ಇಲ್ಲಿ ಫಿಲ್ಟರ್ ಆಗಿ ಬರುತ್ತೆ, ಬಟ್ ಒಳಗಡೆ ಯಾವುದು ಫಿಲ್ಟರ್ ಇಲ್ಲ, ಆ ಫಿಲ್ಟರ್ ಕಾಣೋದಿಲ್ಲ ನಮಗೆ. ಬಟ್ ಆ್ಯಾವ್ರೇಜಲ್ಲಿ ನಾವು ಅವ್ರನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದು 50-100ಕ್ಕೆ 99% ಪೀಪಲ್ಸ್ ಹೇಗಿದ್ದಾರೆ ಅಂದರೆ, ಒಳಗಡೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದು ಹೊರಗಡೆ ಜಸ್ಟ್ ನಾಟಕ ಮಾಡಿ ಮೋಸ 100% ಮಾಡ್ತಾರೆ ಉದ್ದೇಶಪೂರ್ವಕವಾಗಿ. ಅವರಲ್ಲಿ ಯಾವುದೇ ಪ್ರೀತಿ ಇರಲ್ಲ, ಮನುಷ್ಯತ್ವ ಅನ್ನೋದೇ ಇರಲ್ಲ ಆ ವ್ಯಕ್ತಿ ಹತ್ರ. ಒಂದು ಕ್ಲಾರಿಟಿ ತಿಳ್ಕೊಳ್ಳಿ ನೀವು, ರೈಟ್? ಹಾಗೆ ಇದ್ದಿದ್ರೆ, ಈಗ ಕೆಲವೊಂದು ಸಿಚುವೇಷನಲ್ಲಿ ಕೆಲವು ವ್ಯಕ್ತಿಗಳು ಹಾಗೆ ಮೋಸ ಮಾಡಿಬಿಡ್ತಾರೆ. ಲೈಕ್ ಅವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡು ಪ್ರೀತಿ ಮಾಡ್ತಿರ್ತಾರೆ, ಏನೋ ಫ್ಯಾಮಿಲಿಯಿಂದ ಮತ್ತೊಂದು ಯಾವುದೋ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಅವರು ನಿಮ್ಮನ್ನು ಕೈ ಬಿಟ್ಟು ಹೋಗ್ಬೋದು. ಅವರಲ್ಲಿ ಜೀವನ ಪೂರ್ತಿ ಮನುಷ್ಯತ್ವ ಇರುತ್ತೆ, ಕಾಡ್ತಾ ಇರುತ್ತೆ, ಮತ್ತು ಯಾರಿಗೂ ಅವರು ಆ ಥರ ಪ್ರೀತಿ ನೆಪ ಹೇಳ್ಕೊಂಡು ಇನ್ನೊಬ್ಬರೊಟ್ಟಿಗೆ ಮೋಸ ಮಾಡಲ್ಲ. ಬಟ್ ಕೆಲವು ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ, 10 ಜನ ಇವ್ರಿಗೆ ಬಿಟ್ಟು ಈ ಥರ ಇವರು ಕಂಪಲ್ಸರಿ ಮೋಸ ಮಾಡೋಕ್ಕೆ ಅಂತ ಇರ್ತಾರೆ. ಸೊ ಇವರಲ್ಲಿ ನೀವು ಪ್ರೀತಿ ಹುಡ್ಕೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನೀವು ಗೊತ್ತಿಲ್ಲದಂಗೆ ಅವ್ರಿಗೆ ಕನೆಕ್ಟ್ ಆಗಿಬಿಡ್ತೀರ ಒಳ್ಳೆ ಮಾತುಗಳಿಂದ, ಫಿಲ್ಟರ್ ಆಗೋವಂಥ ಪದಗಳನ್ನು ನೀವು ಕೇಳಿಸ್ಕೊಂಡಿದ್ದಕ್ಕೆ. ಸೊ ಇಲ್ಲಿ ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಅವರಲ್ಲಿ ಪ್ರೀತಿನೇ ಇಲ್ಲ, ನೀವು ಅದನ್ನು ಕಲ್ಪನೆ ಕೂಡ ಮಾಡ್ಕೋಬೇಡಿ ಆ್ಯಂಡ್ ಕೊರಗ್ತಾನೆ ಕೂತ್ಕೊಬೇಡಿ. ಜಸ್ಟ್ ಕ್ಲಾರಿಟಿ ಕೊಟ್ಟೆ ನಾನು. ಏನಂತ ಹೇಳಿದ್ರೆ, ಈಗ ಕಳ್ಳರಿಗೆ ನೀವು ಉದಾಹರಣೆಗೆ, ಕಳ್ಳರು ಮನುಷ್ಯರೇ, ಕೊಲೆ ಮಾಡೋರು ಮನುಷ್ಯರೇ, ಕೆಲವು ಇನ್ನೊಬ್ರಿಗೆ ಕೊಲೆ ಮಾಡ್ತಾರೆ. ಅಂದರೆ ನಕ್ಸಲೈಟ್ ಎಕ್ಸಾಂಪಲ್ ಕೊಟ್ಟೆ ನಾನು. ಈಗ ಕಳ್ಳರಿಗೆ ಹೋಗ್ಬಿಟ್ಟು ನೀನು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣಗಳನ್ನು ಕಳ್ತನ ಮಾಡ್ತಿರಲ್ಲ, ನಿಮಗೇನು ಅನಿಸೋದೇ ಇಲ್ವಾ ಅಂತ ಕೇಳಿದ್ರೆ ಅವ್ರಿಗೇನು ಅನಿಸೋದೇ ಇಲ್ಲ. ಬಿಕಾಸ್ ಅವರಲ್ಲಿ ಆ ಥಾಟೇ ಇರಲ್ಲ, ಏನು ಅನಿಸ್ಬೇಕು. ಹಂಗಿದ್ದಿದ್ರೆ ಅವರು ಹೋಗಿ ಕಳ್ತನ ಮಾಡ್ತಿರಲಿಲ್ಲ, ನಿಯತ್ತಾಗಿ ದುಡಿದ್ಬಿಟ್ಟು ಕಷ್ಟಪಟ್ಟು ಬದುಕಿರೋರು. ಬಟ್ ಕಳ್ತನ ಅದ್ರ ಬಗ್ಗೆ ಮಾತ್ರ ಫೋಕಸ್, ಅವರು ಅದನ್ನೇ ದುಡಿಮೆ ಅಂತ ಅಂದ್ಕೊಂಡಿರುವಾಗ ಆ ಮನುಷ್ಯತ್ವದ ಬಗ್ಗೆ ಅವ್ರಿಗೆ ಯೋಚನೆನೇ ಇರಲ್ಲ. ಸೇಮ್ ಸಿಚುವೇಶನ್ ಮೋಸ ಮಾಡೋರು ಅಷ್ಟೇ, ಪ್ರೀತಿ ಬಗ್ಗೆ ಯೋಚನೆ ಮಾಡಲ್ಲ, ಭಾವನೆಗಳ ಬಗ್ಗೆ ಯೋಚನೆ ಮಾಡಲ್ಲ, ಇನ್ನೊಬ್ಬರ ಜೀವನದ ಬಗ್ಗೆ, ಇನ್ನೊಬ್ಬರು ನಮ್ಮ ನಂಬ್ಕೊಂಡಿದ್ದಾರೆ, ಇದು ಯಾವುದೇ ಯೋಚನೆ ಮಾಡಲ್ಲ. ಅವ್ರಿಗೇನು ನಿಮ್ಮನ್ನು ಸ್ವಾರ್ಥಕ್ಕೆ ಬೆಳೆಸ್ಕೋಬೇಕು ಆ್ಯಂಡ್ ಮುಗಿದ ಮೇಲೆ ಬಿಟ್ಟು ಹೋಗಬೇಕು, ಈ ಯೋಚನೆಯಲ್ಲಿ ಇರ್ತಾರೆ ಅವರು. ಸೊ ಒಂದು ಕ್ಲಾರಿಟಿ ಒಂದು ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ. ನಿಮ್ಗೆ ನಿಜ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.